ಇನ್ನು ನಮ್ಮವ್ವ ಬರೋಕೆ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಬಿಟ್ಟಿದ್ರೇನವ್ವ. ಹ್ಞೂ ಅವ್ವ, ಮತ್ತಿನ್ನೇನು ಆಕ್ಸಿಡೆಂಟ್ ಅಂತ ಎಲ್ಲ ಹೆದರಿಸ್ಬಿಟ್ಟಿದ್ರು. ನಂದು ತೆಪ್ಪೈತೆ ಬಿಡು. ಹೋಗೋಕೆ ಮುಂಚೆ ನಿಮ್ತವ ಹಿಂಗೆ ಅಂತ ಹೋಗ್ಬೇಕಾಯ್ತು. ಹೋಗ್ಲಿ ಬಿಡವ, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಆಯ್ತಲ್ಲ. ನಿನ್ನಿಂದ ಅಕ್ಕ ಬಾವನ್ ಹನಿಮೂನ್ ಹಾಳಾಯ್ತು. ಈ ಸುಮ್ಕಿರವಿ. ಏನ ಯೋನಂಗಂದ್ರೆ? ಅಯ್ಯೋ ಅದೇ ಅವ, ಮದ್ವೆ ಆದ್ಮೇಲೆ ಗಂಡ ಹೆಂಡ್ತಿರ್ ಹೋಗ್ತಾರಲ್ಲ ಹನಿಮೂನ್ಗೆ, ಅದು. ಹಂಗೇನೂ ಇಲ್ಲವ, ಇವಳೊಬ್ಳು. ಹೌದು ಅವ್ವ, ಮುರಳಿ ಬಾವ ಇದ್ದಕ್ಕಿದ್ದಂಗೆ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಬಂದು ಸಹನಾಕನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಸರ್ಪ್ರೈಸ್ ಕೊಟ್ಟಿದ್ರು. ಹೌದಾ ಅಕ್ಕ? ಕಳ್ಳಿ, ನೀನೇನು ಹೇಳಲೇ ಇಲ್ಲ ನಮಗೆ. ಹಲೋ, ಹೋಲ್ಡ್ ಆನ್. ನೀನು ರೇಕ್ಸೋ ಅಂಥದ್ದೆಲ್ಲ ಏನೂ ಆಗಿಲ್ಲ ಅಲ್ಲಿ. ಏಯ್, ಯಾಕೋ ಇತ್ತೀಚೆಗೆ ನೀನು ತುಂಬ ದೊಡ್ಡ ಹುಡುಗಿ ಥರ ಮಾತಾಡ್ತಿದ್ಯಾ, ಏನು ಸಮಾಚಾರ? ಇಲ್ಲ ಕಣವಿ, ಒಳ್ಳೆ ಚಿಕ್ಕ ಹುಡುಗಿ ಮಾತಾಡೋದು ಮಾತಾಡ್ತೀಯಾಳೆ. ಸರಿ ಹೋಯ್ತು, ನೀನು ದೊಡ್ಡ ಹುಡುಗಿ ಅಂತ್ಯ, ನೀನು ಚಿಕ್ಕ ಹುಡುಗಿ ಅಂತ್ಯ. ಅವ ನೀನೇ ಹೇಳವ. ನೀನವ ಅಡ್ಗುಲಜ್ಜಿ ಸಾಲ ಅಲ್ಟೆ. ಹೌದು ಅಕ್ಕ, ಎಲ್ಲಿ ಹೋಗಿದ್ರಿ? ಎಲ್ಲೂ ಹೋಗಿಲ್ಲ. ಮೊದಲು ಅಕ್ಕ ಬಾಬಾ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಅಕ್ಕ ಅಬ್ಬನ ಬಗ್ಗೆ ಬೇಡ್ಕೊಳ್ವಾಗ ಎಡಗಡೆಯಿಂದ ಹೂ ಬಿತ್ತಂತೆ. ಗೊತ್ತಾಯ್ತು. ಆಗ ನೀನ್ ಗಾಬರಿಯಾಗಿ ಭಾವನ ಇಲ್ಲ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಅವಂಗ್ ಹೀಗಾಗಿ ಅಲ್ವಾ? ಅಷ್ಟಿಲ್ದೆ ಹೇಳ್ತಾರೆ, ಕಣ್ಣರಿದೇ ಇದ್ರು ಕಳ್ಳರಿತದೆ ಅಂತ. ಅದ್ಯಾವ ಜನ್ಮದಾಗ ನನಗೇನು ತಾಯಿ ಆಗಿದ್ದೇವ. ಅವ್ವ, ದಿಟ ಹೇಳ್ಬೇಕು ಅಂದ್ರೆ ಈ ನಡುವೆ ನಿನ್ನ ಬಿಟ್ಟಿರಕ್ಕಾಯ್ತಲ್ಲ ಕಣವ್ವ. ಓ ಯೋನ್ ಸಾನ, ಯಾಕವಿ ಸಣ್ಣ ಮಗ ಮಾಡ್ದಂಗೆ ಮಾಡ್ತೀಯಲ್ಲೇ. ನೀನು ಚಿಕ್ಕ ಹುಡುಗಿ ಇದ್ದಾಗಲೂ ಹಿಂಗೆಲ್ಲ ಆಟ ಮಾಡಿದಂಗೆ ಗೊತ್ತೇ ಇಲ್ಲ ಕಣವ್ವ. ಅವ್ವ ನಾನು ನೀನು ಬಾಯಿ ಮುಚ್ಚಿದ ನೆನ್ಪಿಲ್ವಂತೆ ಅಲ್ವಾ ಅವ್ವ? ಸನ ಅವಳಿ ಅಂದ್ರಲ್ಲವೇ ಕಾಲೇಜ್ಗೆ ಹೋಗೋರವ. ಅವ್ವ ಅವ್ರ ಕೊಲಿಗೆ ವಿನೂತ್ ಅಕ್ಕನ್ ಕರ್ಕೊಂಬಂದಿದ್ರು ನಿನ್ನ ಪರಿಚಯ ಮಾಡಿಸ್ಬೇಕು ಅಂತ. ಏನು ತಾನ? ಹ್ಞೂ ಅವ್ವ, ಬಾವ ನಿನ್ನ ಅವ್ರ ಮುಂದೆ ಎಷ್ಟು ಹೊಗಳಿದ್ರು ಗೊತ್ತಾ. ನೀನು ಅನ್ನಪೂರ್ಣೇಶ್ವರಿ ಅಂತೆ, ನೀನು ಮಾಡೋ ಅಡುಗೆ ಬಗ್ಗೆ, ನೀನು ಹೇಳೋ ಜೀವನದ ಪಾಠದ ಬಗ್ಗೆ ಎಷ್ಟು ಹೇಳಿದ್ರು ಗೊತ್ತಾ. ಅದನ್ನು ಕೇಳಿಸ್ಕೊಂಡು ವಿನೂತ ಅಕ್ಕ ನೀನು ನೋಡಬೇಕು ಅಂತ ಎಷ್ಟು ಅನ್ಕೊಂಡ್ರು. ಅಕ್ಕ, ವಿನೂತ ಅವರು ನಿನ್ಗೂ ಪರಿಚಯನಾ? ಹ್ಞೂ ಅಕ್ಕ, ಬಾವ ಅವ್ರನ್ನ ಆ ಮನೆಗೂ ಒಂದ್ಸಲ ಕರ್ಕೊಂಬಂದಿದ್ರು. ಸಹನಾ ಅಕ್ಕ, ಇವಾಗ ಅವ್ವ ಬಂದ್ಲಲ್ಲ, ಬಾವಂಗೆ ಫೋನ್ ಮಾಡಿ ವಿನೂತ ಅಕ್ಕನ ಕರ್ಕೊಂಬರಕ್ಕೆ ಹೇಳು. ಸ್ನೇಹಕ್ಕ, ನಾನು ನಿಮ್ಮಿಬ್ರ ಬಗ್ಗೆ ಹೇಳಿದಾಗ ನನಗೂ ನಿನ್ನ ಥರನೇ ಅಕ್ಕಂದ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಂಡ್ರು. ನೀನು ಹೇಳ್ತಿರೋದು ನೋಡಿದ್ರೆ ನನಗೂ ಅವ್ರನ್ನ ನೋಡಬೇಕು ಅನಿಸ್ತಿದೆ. ಮನೆಗೆ ಈಟೆಲ್ಲ ಆದರೂ ವಿಚಾರಿಸ್ಕೊಳ್ದೆ ಮೇಡಮ್ ಜೊತೆಗೆ ಅವರೇ. ಇಲ್ಲ, ನಾನೀಗ ಅವ್ರಿಗೆ ಫೋನ್ ಮಾಡೋಕ್ಕಿಲ್ಲ. ಅವ್ರಿಗೆ ನಾನು ಗೆಪ್ತಿ ಬಂದಾಗ ಮನೆಗೆ ಬರಲಿ. ಮಾವಯ್ಯನ ಈಗ ಪುಟ್ಟಕ್ಕ ನೆಸ್ಯ ಕೇಳಿ ಮೂರ್ಛೆವಾಗಾನೆ. ಆದರೆ ಅವನು ಶಾಶ್ವತವಾಗಿ ಹೊಟ್ಟೋದ್ರೆ ನಮ್ಮಿಬ್ಬರಿಗೂ ಲಾಭ. ಅಮ್ಮ, ಏನು ಹೇಳ್ತಾ ಇದೀಯ ನೀನು? ನಿಮ್ಮ ಮಾವನ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಮಗಳೇ. ನಾನಿವತ್ತು ಈ ಸ್ಥಿತಿಗೆ ಬರೋದಕ್ಕೆ ಒಂದು ಲೆಕ್ಕದಾಗೆ ಅವನು ಕಾರಣನೇಯ. ಅವನೆಷ್ಟು ಆಸ್ತಿ ಅಂತಸ್ತು ಮಡಿಕೊಂಡಿದ್ರು ಏನೋ ಇಲ್ದಂಗೆ ನಮ್ಮನ್ನು ಬಿಕಾರಿಗಳಾಗಿ ಬಿಟ್ಟಿದ್ನಲ್ಲ, ಅವನೊಬ್ಬ ಅಣ್ಣಯ್ಯನ. ಅದಕ್ಕೆ ಹೆಂಗೋ ಆಸ್ಪತ್ರೆ ಸೇರವನೆ ಹಂಗೆ ಹೊಂಟೋಗ್ಲಿ ಅಂತ ಯಾವ್ರಿಗೆ ತುಪ್ಪದ ದೀಪ ಬೆಳಗ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನೀನು ಇಲ್ಲಿ ತುಪ್ಪದ ದೀಪ ಹಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅತ್ತೆ ಹತ್ರ ಸಿಂಪತಿನೂ ಗಿಟ್ಟಿಸ್ಕೋಬೇಕು. ಅವರಾಗವ್ರ ನಮ್ಮನ್ನು ಪರ್ಮನೆಂಟಾಗಿ ಇಲ್ಲೇ ಇರಿ ಅಂತ ಹೇಳಬೇಕು. ಅದಕ್ಕೆ ನಾವೇನಾದರೂ ಏರ್ಪಾಟ್ ಮಾಡಲೇಬೇಕು. ನೀನು ಹೇಳೋದು ಸತ್ಯನೇ. ಆದರೆ ಹತ್ತು ಕರೆದು ನಾಟಕ ಮಾಡುಮ್ಮ ಅಂತಂದರೆ ನಮ್ಮನ್ನು ಆಸ್ಪತ್ರೆಗೆ ಬರ್ಬ್ಯಾಡ್ರಿ ಅಂತ ಹೇಳೋಗವ್ರಲ್ಲ. ಅವಳು ಹೇಳ್ದಂಗೆ ನಾವ್ಯಾಕೆ ಕೇಳಬೇಕು? ಇನ್ಮೇಲೆ ನಾವು ಹೇಳ್ದಂಗೆ ಆ ಸ್ನೇಹ ಕುಣಿಬೇಕು.
ಅತ್ತೆಗೆ ಮೊದಲೇ ಇವಳು ತಲೆ ಕಂಡ್ರೆ ಆಗಕ್ಕಿಲ್ಲ. ಇವಳು ತಲೆ ಪ್ರತಿಷ್ಠೆ ಮಾಡಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಳೆ ಅಂತ ಗೊತ್ತಾದರೆ ಅದಕ್ಕೆ ಆ ಸ್ನೇಹನ್ನ ಚೆನ್ನಾಗಿ ಬೈತಾರೆ. ಅದನ್ನು ನಾನು ಕಣ್ ತುಂಬ ನೋಡಬೇಕು. ಜೊತೆಗೆ ಮಾವಂಗೆ ಹಿಂಗೆ ಆಯ್ತಲ್ಲ ಅಂತ ನಾವಿಬ್ಬರು ಅತ್ತೆ ಮುಂದೆ ನಾಟಕ ಮಾಡಬೇಕು. ನಿಮ್ಮ ಮಾವನ್ನ ನೋಡಕ್ಕೆ ಹೋಗೋಣ ಅಂತಂದರೆ ಅವ್ರು ಯಾವ ಆಸ್ಪತ್ರೆನಾಗ ಅವರೋ ನಮ್ಗೆ ಗೊತ್ತಿಲ್ಲ. ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂತಂದರೆ ಮತ್ತೆ ಬರಬೇಡಿ ಅಂತಾರೆ. ಅಮ್ಮ, ಯಾರನ್ನ ಯಾಕೆ ಕೇಳಬೇಕು? ಒಂದು ನಿಮಿಷ ಇರು. ರೀಸೆಂಟಾಗಿ ತೋರಿಸಿದ್ದಾರೆ ಅಂದರೆ ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ಬೋದು. ಅವಳನ್ನ ಬೀದಿ ಬರಂಗೆ ಮಾಡು, ಅದಕ್ಕೇನು ನನ್ನ ತಕರಾರು ಇಲ್ಲ. ಆದರೆ ಇದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ ಕಣ. ಅಯ್ಯ, ನೀ ಯಾಕೆ ನನ್ನ ನೋಡ್ತಿದ್ಯಾ? ನನಗೆ ಜಿನ್ನಾಕೆ ಅನುಮಾನ. ನಾನು ಪುಟ್ಟಕ್ಕನ್ನು ಮುಗಿಸ್ಬೇಕು ಅಂದಾಗಲೆಲ್ಲ ಬೇಡ ಬೇಡ ಅಂತಿದ್ದವಳೆ ನೀನು. ಮಧ್ಯಸ್ಥಿಕೆ ವಹಿಸ್ಕೊಂಡು ಪರ ಮಾತಾಡ್ತೀನಿ ಅಂದವಳು ನೀನೇ. ದಿಟ ಹೇಳೆ ನಂಜವ್ವ, ನಮ್ಮ ಪಿಲಾನ್ನೆಲ್ಲ ಖಂಡಿತವಾಗಿ ಹೇಳ್ದವಳು ನೀನೇನಾ? ಅಯ್ಯೋ, ಸೊತ್ತವಾಗ್ಲೂ ಹೇಳ್ತೀನಿ ರಾಜಿ, ನಾನಂತೂ ಯಾರಿಗೂ ಈಸಿಯ ಹೇಳಿಲ್ಲ. ಪುಟ್ಟಕ್ಕ ಅಂತ ಅನ್ಯಾಯ ಮಾಡಿಲ್ಲ, ಅವಳು ಸಾಯಿಸೋದು ಬೇಡ ಅಂತ ಹೇಳಿದ್ ನಿಜವೇ. ನೀನೇ ಒಂದ್ಕಿತ ಯೋಚನೆ ಮಾಡು ರಾಜಿ. ಈ ಪಿಲಾನ್ ನೀನು ಮಾಡ್ದಾಗಿಂದ ಪುಟ್ಟಕ್ಕನ ಮನೆಗೆ ಹೋಗೋ ಗಂಟ ನಿನ್ನ ಜೊತೆಯಾಗಿ ಅವನಿ. ನಾನು ಹೆಂಗೆ ಹೋಗಿ ಹೇಳೋಕ್ಕಾಯ್ತದೆ? ನಿನಗೆ ನಾನು ಪುಟ್ಟಕ್ಕನ ಸಾಯಿಸೋದು ಇಷ್ಟ ಇರಲಿಲ್ಲ, ಅದಕ್ಕೆ ಹೆಂಗೆ ಮಾಡಿದ್ಯಾ ನೀನು? ನನಗೆ ಗೊತ್ತೈತೆ. ಹೂವಾ, ನಾವು ಒಂದ್ಕಿತ ಜೈಲ್ಗೆ ಹೋಗಿ ಬಂದವಳು. ಏನಾರು ಹೇಳ್ಬಿಟ್ರೆ ನಿನ್ನ ಜೊತೆಯಾಗಿ ನನಗೂ ಸಮವಾಗಿ ಶಿಕ್ಷೆ ಆಯ್ತದೆ ಅಂತ ನಂಗೆ ಗೊತ್ತು. ನಂಗೆ ಗೊತ್ತಿದ್ದು ಈ ತಪ್ಪನ್ನ ಮಾಡ್ತೀನಾ? ಯೋಚನೆ ಮಾಡು. ನಾನು ಲಾಯರ್ ತಾಯಿನೇ. ಪುಟ್ಟಕ್ಕನ ಮೆಸಿಗೆ ಬೆಂಕಿ ಆಗ್ತಂತೆ ಈಗಲೇ ನನ್ನ ಮಗ ಹಂಗೆ ಆಡ್ತವನೆ. ಈ ವಿಷಯನ ನಾನು ಹೇಳಿದ್ರೆ ನಾನು ಸುಮ್ಕೆ ಬಿಟ್ಟನೇನೆ. ಅಲ್ಲ, ನಾನಾದ್ರೂ ಈ ವಿಷಯ ಹೇಳಕ್ಕೆ ಸಾಧ್ಯವಾ? ಒಂದ್ಗಿತ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಮತ್ಯಾರು ನನ್ನ ಪಿಲಾನ್ನ ಕಂಟಿಗೆ ಹೇಳ್ದವರು? ನಾನು. ಅದಕ್ಕೆ ಅಣ್ಣೆ ಹೆಂಗವ್ರೆ? ಎಲ್ಲ ಅವ್ರೆ? ಧೈರ್ಯ ತಂದ್ಕೊಳ್ಳಿ. ಅದಕ್ಕೆ ನೀವು ಹಿಂಗಿರೋದು ಮಾಡಿದ್ರೆ ನಮಗೂ ಧೈರ್ಯ ಗೆಡುತ್ತೆ. ಹೌದು ಅತ್ತೆ, ಆದರೂ ಅಮ್ಮ, ಮಾವ ಬಿದ್ದಿದ್ದೇನಾದರೂ ಅತ್ತೆ ನೋಡಿದ್ರೆ ಎಷ್ಟೇ ಧೈರ್ಯ ಇದ್ದಿದ್ರು ಭಯ ಪಡ್ತಿದ್ರು. ನೀವು ಹಿಂಗೆ ಮೌನವಾಗಿದ್ರೆ ಹೆಂಗದಕ್ಕೆ? ನನ್ನ ಮಗಳ ವಿಚಾರದಲ್ಲೂ ನಾನು ಇಂಥದ್ದೇ ನೋವು ತಿಂದಿವ್ನಿ. ಈಗಲೂ ಆಗ್ಲೋ ಸರಿ ಹೋಗ್ತಾಳೆ ಅನ್ನೋ ನಂಬಿಕೆಯಲ್ಲೇ ಬದುಕ್ತೀವ್ನಿ. ಇದು ಹಂಗೇನೆಯ. ಜಡ್ಡಿರ್ತಿರೋ ರೋಗಕ್ಕೆ ಮದ್ದು ಮಾಡೋಕ್ಕೆ ಡಾಕ್ಟ್ರುಗಳು ದಾದಿಗಳು ಎಲ್ಲ ಇಲ್ಲೇ ಅವರಂತೆ. ಅದಕ್ಕೆ ಸ್ನೇಹ ನಮ್ಮ ಅಣ್ಣಯ್ಯನ ಈ ಆಸ್ಪತ್ರೆಗೆ ಕರ್ಕೊಂಬಂದಿತ್ತು. ಹೌದು ಅಮ್ಮ, ಇಲ್ಲಿನ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂತ ಸ್ನೇಹಂಗೆ ಯಾರು ಹೇಳಿದ್ದು? ಗೊತ್ತಿಲ್ಲ. ಆದರೆ ಮೆಚ್ಚಬೇಕಾಗಿರೋ ವಿಷಯ ಏನು ಅಂತಂದರೆ, ನಮ್ಮ ಅಕ್ಕೆ ಇಲ್ಲದೇ ಇರೋ ಸಮಯದಾಗೆ ಜವಾಬ್ದಾರಿ ತಗೊಬೇಕಾಗಿರೋದು ಕಂಟಿನೇ. ಆದರೆ ಪಾಪ ಗಂಡನ್ಗಿದೆಲ್ಲ ಗೊತ್ತಾಗಕ್ಕಿಲ್ಲ ಅಂತ ಸ್ನೇಹನೇ ಅಣ್ಣಯ್ಯನ ಕರ್ಕೊಂಬಂದು ಇಲ್ಲಿ ಸೇರ್ಸವಳೆ. ಓದು ಬರೋ ಕಲ್ತಿರೋ ಹುಡುಗಿ, ಅವಳ ನಿರ್ಧಾರ ಸರಿಯಾಗೇ ಇರ್ತೈತೆ.
ಅಮ್ಮ ಬಸ್ಸು ಸುಮ್ಕಿರ. ಇಲ್ಲ, ಇದ್ಯಾಕೋ ಸರಿ ಇಲ್ಲ, ತೆಪ್ಪಾಗೈತೆ. ಯಾಕವ್ವ, ಏನ್ ಸರಿ ಇಲ್ಲ? ನಿಮ್ಮ ಅಪ್ಪಯ್ಯನ ಈ ಆಸ್ಪತ್ರೆಗೆ ಸೇರಿಸಿದ್ದು ಸರಿ ಇಲ್ಲ ಅಂತ ಹೇಳ್ತೀವಿ. ಯಾಕವ್ವ, ಈಗ ಅಪ್ಪಯ್ಯ ಹುಷಾರಾಗಿ ಅವ್ರೆ? ನಾವಿಲ್ಲಿಗೆ ಬಂದು ಏಟು ಹೊತ್ತಾಯ್ತು. ಆಗ್ಲಿಂದ್ಲೂ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆ ನರ್ಸಮ್ಮಗಳು ಒಳ್ಳೆ ಮೊಲಗಳಂಗೆ ಓಡಾಡ್ತಾ ಇದ್ದಾರೆ. ಒಬ್ರು ಎದುರುಗಡೆ ನಿಂತು ಮಗದ ಪಟ್ಟು ಮಾತಾಡ್ತಾ ಇಲ್ಲ. ಇನ್ ನಿಮ್ಮ ಅಪ್ಪಯ್ಯನ ಸ್ಥಿತಿ ಹೆಂಗಿರ್ತೈತೆ ಅಂತ ಗೊತ್ತಾಗಕ್ಕಿಲ್ವೇ? ಮತ್ತೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಡೋ ಟೆನ್ಷನ್ ಇರುತ್ತಲ್ವಾ? ಬಸ್ಸು, ನಿಮ್ಮ ಅಪ್ಪಯ್ಯನ ಯಾವಾಗ್ಲೂ ನಮ್ ಡಾಕ್ಟರ್ ತವರೇ ಕರ್ಕೊಂಡು ಹೋಗೋದು ಅಂತ ನಿಂಗೆ ಗೊತ್ತಿಲ್ವೇ? ಮತ್ತೆ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದು? ಅವ್ವ, ಅದು ಇಲ್ಲಿನ ಡಾಕ್ಟ್ರು ನೀನ್ ಎಂಡ್ರದ್ ಪರಿಚಯ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಲ? ಅಲ್ಲ ಕಲ, ನಿಂಗ ಅರ್ಥ ಆಗಕ್ಕಿಲ್ವೇ? ನಿಮ್ಮ ಅಪ್ಪಯ್ಯಂಗೆ ಆ ಸಂಕ್ರೇಗೌಡ್ರ ಕೈಗುಣ ಇಡಿಸ್ತೈತೆ ಕಲ. ಹಿಟನೇ ಅವ್ವ, ಆದ್ರೆ ಆ ಡಾಕ್ಟರ್ ಕೈಗೂಡನೆ ಇಡ್ಸೈತೆ ಅಂದ್ಮೇಕೆ ಈಟೋದ್ಗೆ ಅಪ್ಪಂಗೆ ವಾಸಿ ಆಗ್ಬೇಕಾಯ್ತಲ್ವೇ? ಆಯ್ತಿದ್ರು, ಆದ್ರೆ ಆಗ್ಬಾರ್ದು ಅಂತಲೇ ತಾನೆ ನೀನ್ ಎಂಡ್ರ ಇಲ್ಲಿ ಕರ್ಕೊಂಡ್ ಬಂದಿರೋದು. ಅದಕ್ಕೆ ವಾಗ್ಲಿ ಬಿಡ್ರಿ, ಅಣ್ಣ ಹಿಂಗೆ ಸರಿ ಹೋಗ್ಲಿ ಅಂತ ತಾನೇ ಸ್ನೇಹ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದು. ಅದ್ರಲ್ಲಿ ತಪ್ಪ್ಯಾಕೆ ಹುಡುಕ್ಬೇಕು? ಅದು ಹಾಗಲ್ಲ ಅಮ್ಮ. ಅತ್ತೆಗೆ ಮಾವಯ್ಯನ ಇಲ್ಲಿ ತೋರ್ಸೋದು ಇಷ್ಟ ಇಲ್ಲ ಅಂದಮೇಲೆ ಅವ್ರಿಗೆ ಎಲ್ಲಿ ಸಮಾಧಾನ ಆಗುತ್ತೋ ಅಲ್ಲೇ ತೋರ್ಸೋದು ಒಳ್ಳೇದಲ್ವಾ? ನನಗೆ ಅತ್ತೆನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಹೌದು ಕಂಟಿ, ರಾಧಾ ಹೇಳೋದ್ರಲ್ಲೂ ಅರ್ಥ ಐತೆ. ನೀವೇನೋ ಒಳ್ಳೆ ಆಸ್ಪತ್ರೆ ಅನ್ನೋ ಅಭಿಪ್ರಾಯದಲ್ಲಿ ಸೇರಿಸಿದ್ರಿ, ಆದರೆ ಅದಕ್ಕೆ ಶಂಕರೇಗೌಡ ಅವ್ರ ಆಸ್ಪತ್ರೆಗೆ ಸೇರಿಸಿದ್ರೇ ಅಣ್ಣಯ್ಯಂಗೆ ಬೇಗ ಗುಣ ಆಗುತ್ತೆ ಅನ್ನೋ ಅಭಿಪ್ರಾಯ. ಸಸಿ, ಅದು ಅಭಿಪ್ರಾಯ ಅಲ್ಲ, ನಂಬಿಕೆ. ನಿಮ್ಮ ನಂಬಿಕೆ ನಿಜ ಆಗಿದೆ. ನಾನು ಆಗಲೇ ನಿಮ್ಮ ಸಮಾಧಾನಕ್ಕೆ ಪೇಷಂಟ್ಗೆ ಏನು ತೊಂದರೆ ಇಲ್ಲ ಅಂದಿದ್ದು ನಿಜ. ಈಗ ಮಾದೇಗೌಡರು ಕಂಪ್ಲೀಟ್ಲಿ ಆಲ್ ರೈಟ್, ಹಿ ಈಸ್ ಔಟ್ ಆಫ್ ಡೇಂಜರ್. ಆದರೆ ಟ್ರೀಟ್ಮೆಂಟು ನಡೀತಾ ಇರುತ್ತೆ. ಡಾಕ್ಟರ್, ನಾನು ಇವಾಗ ಅಪ್ಪಯ್ಯ ನೋಡ್ಬೋದಾ? ಇನ್ನು ಸ್ವಲ್ಪ ಹೊತ್ತಿಗೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡ್ಬೋದು. ಇದೇನಮ್ಮ, ಯಾರೂ ಇಲ್ಲ ಅಲ್ವೇ ಚಿತ್ರ? ಪುಟ್ಟಕ್ಕ ಸತ್ತೋದ್ಲು ಅಂದ್ರೆ ಇಡೀ ಊರೇ ಬಂದಿರುತ್ತೆ. ಈ ನೂಕು ನುಗ್ಲಲ್ಲಿ ಅವಳ ಮುಖ ನೋಡಕ್ಕಾಗತ್ತೋ ಇಲ್ವೋ ಅಂತ ನಾನು ಅನ್ಕೊಂಡ್ರೆ ಇಲ್ಲೊಂದು ನರ್ಪೀಳೇನೋ ಕಾಣ್ತಿಲ್ವಲ್ಲೇ? ನನಗೂ ಹಾಗೆ ಅನಿಸ್ತಿದೆ. ಆಸ್ಪತ್ರೆಲೇ ಬಾಡಿನ ಇಟ್ಕೊಂಡಿರ್ಬೇಕು ಇನ್ನು. ಆದರೂ ವಿಷಯ ಗೊತ್ತಾಗಿದ ತಕ್ಷಣ ಮನೆ ಮುಂದೆ ಹೊಗೆನಾದರೂ ಹಾಕ್ಬೇಕಲ್ವಾ? ಅಲ್ಲ ಚಿತ್ರ, ಈ ರಾಜಿ ಮಾತಿನ ಅರ್ಥ ಪುಟ್ಟಕ್ಕ ಸತ್ತೇ ಹೋದ್ಲು ಅಂತನಾ ಅಥವಾ ಊರ್ ಬಿಟ್ಟು ಓಡ್ ಹೋದ್ಲು ಅಂತನಾ? ಸತ್ತೋದ್ಲು ಅಂತ ಕಣಮ್ಮ. ಎಷ್ಟ್ ಸಲ ಕೇಳ್ತೀಯಾ? ಸರಿ ಬಾ ನೋಡೋಣ. ಸಹನಾ, 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 ಸಹನಾ. ಪುಟ್ಟಕ್ಕ, ಬನ್ನಿ ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ. ಬನ್ನಿ ಅತ್ತೆ, ನಿಮ್ವರೆಗೂ ವಿಷಯ ತಲುಪಿರುತ್ತೆ ಅಂತ ಗೊತ್ತು. ನೀವು ಅವಂಗೇನೋ ಆಗೋಯ್ತು ಅಂತ ಶಾಕಲ್ಲಿ ಬಂದ್ರಿ ಅಲ್ವಾ? ಆದರೆ ನೋಡಿ, ಅವಂಗೇನೂ ಆಗಿಲ್ಲ. ಎಲ್ರಿಗೂ ವಿಷಯ ತೆಪ್ಪಾಗಿ ಆಡ್ಬಿಟ್ಟೈತೆ. ಅಯ್ಯೋ, ನಮಗಂತೂ ವಿಷಯ ಕೇಳಿ ಕೈ ಕಾಲೇ ಆಡಲಿಲ್ಲ. ಅಡುಗೆ ಮಾಡೋದಕ್ಕೆ ಅಂತ ತರಕಾರಿ ತರಕ್ಕೆ ಹೋಗಿದ್ವಿ. ವಿಷಯ ಗೊತ್ತಾಗ್ತಿದ್ದಂಗೆನೆ ಏನು ಮಾಡೋದು ಅಂತಲೇ ಗೊತ್ತಾಗದೆ ಸೀದಾ ಇಲ್ಲಿಗೆ ಬಂದ್ಬಿಟ್ವಿ. ಅಮ್ಮ, ಮುರಳಿ ಫೋನ್ ಮಾಡ್ತಿದ್ದಾನೆ. ನಾನು ಆಟೋ ಅಂಕಿತ ಫೋನ್ ಮಾಡಿದ್ರು
ಅವ್ರು ನನ್ನ ಫೋನೇ ತೆಗಿನಿಲ್ಲ. ಆದ್ರೀಗ ಅವರೇ ಅತ್ತೆ ಫೋನ್ಗೆ ಫೋನ್ ಮಾಡವ್ರೆ. ನಾನು ಏನೊಂದು ಅರ್ಥ ಮಾಡ್ಕೋಬೇಕು. ಪುಟ್ಟಕ್ಕವ್ರೆ, ಮುರಳಿಗೆ ಈ ವಿಷಯ ಗೊತ್ತಾ? ಇಲ್ಲ. ಹಾಗಾದರೆ ಈ ವಿಷಯನ ನಾನು ಅವನಿಗೆ ಹೇಳಕ್ಕೆ ಹೋಗಲ್ಲ. ಕಾಲೇಜಲ್ಲಿರ್ತಾನೆ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾನೆ. ಕೊಡೆ. ಕಟ್ಟಾಯ್ತು ಬಿಡಮ್ಮ. ಹೋಗ್ಲಿ ಬಿಡು, ಮನೆಗೆ ಹೋಗ್ತಾ ಮಾತಾಡಿದ್ರೆ ಆಯಿತು. ಸದ್ಯ ಪುಟ್ಟಕ್ಕ, ನಿಮ್ಮನ್ನು ಹೀಗೆ ನೋಡಿ ನನಗಂತೂ ಸಮಾಧಾನ ಆಯಿತು. ಹೌದು, ವಿಷಯ ಕೇಳಿ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ಪುಟ್ಟಕ್ಕ, ಒಂದೊಂದ್ಸಲ ಮುಂದೆ ಆಗೋದನ್ನ ಆ ದೇವರು ಹೀಗೆ ಮುನ್ಸೂಚನೆ ಕೊಡ್ತಾನೆ. ಅಯ್ಯಯ್ಯೋ, ಅಂದರೆ ನನ್ನ ಮಾತಿನ ಅರ್ಥ ನೀವು ಯಾವಾಗಲೂ ನಿಮ್ಮ ಆರೋಗ್ಯ ನೋಡಿಕೊಂಡು ಹುಷಾರಾಗಿರಬೇಕು ಅಂತ ಅರ್ಥ. ಅಂತೂ ನಾವು ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು ಪುಟ್ಟಕ್ಕ. ನಾವೇನು ಹೊರಡ್ತೀವಿ. ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದಲ್ಲ ಅತ್ತೆ? ಹೌದು, ಇರಿಯತ್ತೆ, ಸಂಜೆ ಹೋದ್ರೆ ಆಯ್ತು. ಇಲ್ಲಮ್ಮ, ಅದು ಮನೆಯಲ್ಲಿ ಯಾರಿಗೂ ಹೇಳ್ದೆ ಹಾಗೆ ಬಂದ್ಬಿಟ್ಟಿದ್ದೀವಿ. ಅಳಿ ಅಂದರು ನಮ್ಮ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಇನ್ನೊಂದ್ಸಲ ಬರ್ತೀವಿ ಪುಟ್ಟಕ್ಕ. ಸಹನಾ, ನೀನು ನಮ್ಮ ಜೊತೆನೆ ಬಂದ್ಬಿಡಮ್ಮ. ಪಾಪ ಮುರಳಿಗೆ ಇಲ್ಲಿಗೆ ಬರೋ ತೊಂದರೆ ತಪ್ಪತ್ತೆ. ಇಲ್ಲ, ನಾನು ಬರೋಕ್ಕಿಲ್ಲ. ಮತ್ತಿನ್ನು ಯಾವಾಗ ಬರ್ತೀಯಮ್ಮ? ನನಗೆ ಯಾವಾಗ ಬರಬೇಕು ಅನಿಸ್ತಾಯ್ತೋ ಆಗ ಬರ್ತೀನಿ. ಸುಮಾ, ಸಹನ ಬರಲಿಲ್ಲ ಅಂದರೆ ನಿನಗೆ ತೊಂದರೆ ಆಗಲ್ವಮ್ಮ? ಕಾಲೇಜಿಗೆ ಹೇಗೆ ಹೋಗ್ತೀಯಾ? ಇಲ್ಲಿಂದ ದೂರ ಆಗತ್ತಲ್ವಾ? ಇಲ್ಲ ಅತ್ತೆ, ಎಕ್ಸಾಮ್ಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ, ಮುಗಿಸ್ಕೊಂಡು ಬರ್ತೀನಿ. ಹೌದಾ, ಸರಿನಮ್ಮ. ಚಿತ್ರ, ಹೊರಡೋಣ? ಬರ್ತೀವಿ ಅತ್ತೆ. ಬಾಯ್ ಸ್ನೇಹ. ಅವ್ವಾ ರಾಜಿ, ನೋಡ್ದ್ಯಾ ನನ್ನ ಮೇಲೆ ಅನುಮಾನ ಪಡ್ತಿದ್ದೆ. ಅದೆಲ್ಲ ಹೇಳಿರೋದು ನಿನ್ನ ಗಂಡನೇ. ಯೋ, ಮೊದಲೇ ನನಗೆ ತಲೆ ಕೆಟ್ಟೈತೆ. ತಮಾಷೆ ಮಾಡಬೇಡ, ಸುಮ್ಮನೆ ಇಲ್ಲಿ ಸೈಲೆಂಟಾಗಿ ಹೊಂಟೋಗು. ಯಾಕೆ ಬಾಬು, ನನಗೆ ಕುಡ್ದು ಇನ್ನೂ ನಿಶ ಹಿಡಿದಿಲ್ವ ನಿನಗೆ? ಅಕ್ಕ ಮೊದಲ ಟೆನ್ಷನ್ ಆಗವಳೆ. ಹೋಗಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಬಂದು ಹೊರಗಡೆ ಬೆಚ್ಚಿಗೆ ಮಲ್ಕೋ. ಹೊರಗಡೆ ಮಳೆ ಬಂದೈತೆ ಹೆಂಗು. ಹೇಳ್ದವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಅವ್ರ ಜನ್ಮ ಪೂರ್ತಿ ನರ್ಕೊಂಡೋಡಂಗೆ ಮಾಡ್ತೀನಿ. ನಾನೇ ಈಸಿಯಾನ ಅಳಿಯಂದ್ರಿಗೆ ಹೇಳಿ. ಯೋ, ನಿನ್ಗೆಲ್ಲಿಂದ ಆಟೋನ್ ತಾಕತ್ ಬರಬೇಕು? ಸುಮ್ ನಿಂತ್ಕ. ಅದೇ ಮತ್ತೆ ಅಕ್ಕನ ಎದುರು ಹಾಕೊಂಡು ಬದುಕೋ ತಾಕತ್ ಬಂದ್ಬಿಡೈತೆ ನಿನಗೆ. ನಾನು ಮಾತಾಡೋವಾಗ ಮಧ್ಯದಾಗೆ ಇನ್ಯಾರೂ ಇನ್ನೊಂದು ಕಿತ ನಾನು ಕೆಣಕೊಂಗ ಮಾತಾಡಿದ್ರೆ ನೀನು ಹೇಳೋದಲ್ಲ ತಾಕತ್ತು ತೋರಿಸ್ಬೇಕಾಯ್ತದೆ. ಸುಮ್ಕಿರೋರ್ನ ಕೈಲಾಗ್ದವರು ಅಂತ ತಿಳ್ಕೊಂಡ್ರೆ ಅದ್ರ ಪರಿಣಾಮ ತುಂಬ ಕೆಟ್ಟದಾಗಿರ್ತದೆ. ಹುಷಾರ್. ಏನಯ್ಯ ಹಂಗೆ ಮಾತಾಡ್ತಿದ್ಯಾ? ನಾನು ಹಿಂಗೆ ಮಾತಾಡೋ, ತಲೆಗೆ ಜಾಸ್ತಿ ಹುಳ ಬಿಟ್ಕೋಬೇಕು. ನಿಮ್ಮ ಪ್ಲಾನ್ನ ಅಳಿಯೋಂದ್ರು ಹೇಳಿದ್ದೆ ನಾನು. ನಿನಗೆ ನಿನ್ನ ತಮ್ಮನಿಗೆ ತಾಕತ್ತಿದ್ರೆ ಹೋಗಿ ಅಳಿಯೋಂದ್ರು ಕೇಳಿ. ಅಕ್ಕೋ, ಇದು ಯಾಕೋ ಜಾಸ್ತಿ ಆಯಿತು. ನೀನು ಹ್ಞೂ ಅಂತೇಳು. ರಾಜೇ, ಈಟ್ ದಿವಸ ನೀನು ಮಾತು ಕೇಳಿಕೊಂಡು ನಿನ್ನ ಜೊತೆ ಕೈ ಜೋಡಿಸಿ ಪುಟ್ಟಮ್ಮಿಗೆ ಕೊಡಬಾರದು ತೊಂದರೆ ಕೊಟ್ಟಿವಿ. ಯಾಕೆ ಹೇಳು?
ನೀನು ಗಂಡೆತ್ತು ಕೊಟ್ಟೇನೋ ಒಂದೇ ಒಂದು ಋಣಕ್ಕೆ. ಆದರೆ ಪುಟ್ಟಮ್ಮಿ ಒಂದು ದಿವಸನೂ ನನ್ನ ಬಗ್ಗೆ ಕೆಡ್ದಾಗ ಮಾತಾಡ್ದೋಳಲ್ಲ. ಅವಳು ತಾಳಿ ಕಿತ್ಕೊಳ್ಳೋವಾಗಲೂ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊತೀನಿ ಕಣಯ್ಯ, ಇದೊಂದನ್ನು ಬಿಟ್ಬಿಡು ಅಂತ ಹೇಳಿದ್ಲೆ ಹೊರತಾಗಿ ನನ್ನಿಂದ ತೆಪ್ಪಾಗೈತೆ ಅಂತ ಒಂದು ದಿನ ಹೇಳ್ದೋಳಲ್ಲ. ಏನು ಆಗ್ಲಿಂದ ನೋಡ್ತಾ ಇವ್ನಿ ಅವಳು ವಹಿಸ್ಕೊಂಡು ಅಟೊಂದು ಮಾತಾಡ್ತಿದ್ಯಾ? ಇನ್ನೊಂದು ಕಿತ್ತ ಅವಳು ವಹಿಸ್ಕೊಂಡು ಮಾತಾಡಿದ್ರೆ ಅವಳು ನನ್ನ ಹೆಂಡ್ರು. ಮಾತಾಡ್ತೀನಿ, ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಮಾಡ್ತೀನ? ಬುಡು ರಾಜೇ, ಬುಡಕಿಲ್ಲ ಬುಡು ರಾಜೇ, ಬುಡಕಿಲ್ಲ ಅಂದೆ. ನಾನು ಮಾತಾಡುವಾಗ ಮಧ್ಯದಾಗೆ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದೆ ತಾನೆ? ನನ್ನೇ ಗಂಡ್ಸ ಅಂತ ಕೇಳಿದಿಲ್ಲ ರಚಿ. ನಾನು ಈ ಮನೆ ಯಜಮಾನ. ಇನ್ಮ್ಯಾಕೆ ಎಲ್ಲರೂ ನಾನು ಹೇಳುವಂಗೆ ಕೇಳ್ಕೊಂಡು ಬಿದ್ದಿರಬೇಕು.